ನಮಸ್ಕಾರ, ಪ್ರಜಾ ಫ್ಲಾಶ್ 10ಗೆ ಸ್ವಾಗತ. ನಾನು ಡಿಂಪ್ರಿತಾ ಯಶ್ವಂತ್. ಇದೀಗ ಹೆಡ್ಲೈನ್ಸ್. ಡಿಸಿಗಳೇ, ನೀವು ಜನಸೇವಕರು, ರಾಜ್ಯರಲ್ಲ. ಹಿರಿಯ ಅಧಿಕಾರಿಗಳ ಸಭೆಯಲ್ಲಿ ಡಿಸಿ ಸಿಇಒಗಳಿಗೆ ಸಿಎಂ ತಾಕೀತು. ಅಹಂ ಬಿಟ್ಟು ಕೆಲಸ ಮಾಡಿದ್ರೆ ಅಭಿವೃದ್ಧಿಗೆ ವೇಗ. ಕರ್ನಾಟಕ ಮೂಲಸೌಕರ್ಯ ಸಚಿವ ಎಂಬಿ ಪಾಟೀಲ್ ಅವರು ಬೆಂಗಳೂರು ನಗರಕ್ಕೆ 2ನೇ ವಿಮಾನ ನಿಲ್ದಾಣಕ್ಕೆ ಸ್ಥಳವನ್ನು ನಿರ್ಧರಿಸಲು ರಾಜ್ಯ ಸರ್ಕಾರವು ಶೀಘ್ರದಲ್ಲೇ ಸಭೆಯನ್ನು ಕರೆಯಲಿದೆ ಎಂದು ಘೋಷಿಸಿದ್ದಾರೆ. ಮೈಸೂರು ರಸ್ತೆ ವಿಭಜಕಗಳಿಗೆ ಹಸಿರು ಸ್ಪರ್ಶ. 1.20 ಲಕ್ಷಕ್ಕೂ ಹೆಚ್ಚು ಅಲಂಕಾರಿಕ ಸಸಿಗಳನ್ನು ನೆಡಲು ನಗರ ಪಾಲಿಕೆ ನಿರ್ಧಾರ. ಮಾಜಿ ಸಚಿವ ಬಿಜೆಪಿ ಮುಖಂಡ ಬಿಸಿ ಪಾಟೀಲ್ ಅವರ ಅಳಿಯ ಕೆಜಿ ಪ್ರತಾಪ್ ಕುಮಾರ್ ವಿಷ ಸೇವಿಸಿ ಆತ್ಮಹತ್ಯೆಗೆ ಶರಣಾಗಿದ್ದಾರೆ. ರೈತರಿಗೆ ಹೊರೆಯಾದ ಹೈನೋದ್ಯಮ. ಹಾಲು ಖರೀದಿ ದರ ಇಳಿಕೆಯಾದರೂ ಪಶು ಆಹಾರ ಬೆಲೆ ಇಳಿದಿಲ್ಲ. ಕೈ ಸೇರದ ಪ್ರೋತ್ಸಾಹಧನ. ಹಿಂದೂಗಳ ಅವಹೇಳನ. ಮಹಾರಾಷ್ಟ್ರದ ದೇವಸ್ಥಾನದ ಡೋರ್ ಮ್ಯಾಟ್ ಮೇಲೆ ರಾಹುಲ್ ಗಾಂಧಿ ಫೋಟೋ. ಜಮ್ಮು ಕಥುವಾದಲ್ಲಿ ಉಗ್ರರ ಹೊಂಚು ದಾಳಿ. 4 ಯೋಧರು ಹುತಾತ್ಮ, 6 ಮಂದಿಗೆ ಗಾಯ. ರಷ್ಯಾ ಚೀನಾ ಸಂಬಂಧ ವೃದ್ಧಿ ನಡುವೆ ಮಹತ್ವದ ಭೇಟಿಗೆ ಮೋದಿ ಪುಟಿನ್ ಸಜ್ಜು. ರೋಹಿತ್ ವಿರಾಟ್ ವಿಶ್ರಾಂತಿ ಸಾಧ್ಯತೆ. ಶ್ರೀಲಂಕಾ ಕ್ರಿಕೆಟ್ ಪ್ರವಾಸ. ಹಾರ್ದಿಕ್ ಅಥವಾ ರಾಹುಲ್ಗೆ ನಾಯಕತ್ವ. ₹100 ಕೋಟಿ ಕ್ಲಬ್ ಸೇರಿದ ವಿಜಯ ಸೇತುಪತಿ ಅಭಿನಯದ ಮಹಾರಾಜ ಚಿತ್ರ ಜುಲೈ 12ರಂದು OTTಯಲ್ಲಿ ಬಿಡುಗಡೆಯಾಗಲಿದೆ. ಇದಾಗಿತ್ತು ಇವತ್ತಿನ ಪ್ರಮುಖ ಸುದ್ದಿ. ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಪ್ರಜಾಧ್ವನಿ ಟಿವಿ.